ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ರಾಹುಲ್ ಗಾಂಧಿ ದ್ವೀಪೌರತ್ವ ಕೇಸಲ್ಲಿ ಹೋರಾಟಗಾರ ವಿಘ್ನೇಶ್ ಶಿಶಿಯವರ ಪ್ರಾಣಕ್ಕೆ ಕುತ್ತು ಬಂದಿದೆ. ಪದೇ ಪದೇ ಅವರನ್ನು ಹತ್ಯೆ ಮಾಡೋಕೆ ಸಂಚುಗಳು ನಡೀತಾ ಇವೆ, ದಾಳಿಗಳನ್ನು ನಡೆಸೋಕೆ ಪ್ರಯತ್ನಗಳು ನಡೀತಾ ಇವೆ. ಅದಕ್ಕಾಗಿ Z+ ಸೆಕ್ಯೂರಿಟಿ ಕೊಡಿ ಅನ್ನೋದನ್ನ ಖುದ್ದು ವಿಘ್ನೇಶ್ ಶಿಶಿರವರೇ ಕೇಂದ್ರ ಸರ್ಕಾರಕ್ಕೆ ಮೇಲ್ ಮಾಡಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ವಿರುದ್ಧ FIR ದಾಖಲು ಮಾಡೋಕೆ ಆದೇಶ ಮಾಡಿದ್ದ ನ್ಯಾಯಾಲಯ ಕೆಲವೇ ಗಂಟೆಗಳಲ್ಲಿ ಅದಕ್ಕೆ ತಡೆಯನ್ನ ನೀಡಿತ್ತು. ಈಗ ನೋಡಿದ್ರೆ ವಿಘ್ನೇಶ್ ಶಿಶಿರವರ ಹತ್ಯೆ ಮಾಡೋಕೆ ಪ್ಲಾನ್ಗಳನ್ನು ನಡೆಸಲಾಗ್ತಾ ಇದೆ ಅಂದ್ರೆ ಅದರಲ್ಲಿ ಯಾರ ಕೈವಾಡ ಇದೆ? ಕೇಂದ್ರ ಸರ್ಕಾರ ಅಕ್ರಮ ವಲಸಿಗರನ್ನ ಹೊರ ಹಾಕೋಕೆ ನ್ಯಾಯಾಲಯದ ಆದೇಶಕ್ಕೆ ಕಾಯ್ತಾ ಇರೋದ್ಯಾಕೆ? ರಾಹುಲ್ ಗಾಂಧಿ ವಿರುದ್ಧ FIRಗೆ ತಡೆಯನ್ನು ಅಲಹಾಬಾದ್ ಹೈಕೋರ್ಟ್ ನೀಡಿದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ರಾಹುಲ್ ಗಾಂಧಿಯ ದ್ವೀಪೌರತ್ವ ಕೇಸ್ ಹೈ ವೋಲ್ಟೇಜ್ ಕೇಸ್. ಅದರಲ್ಲೂ 3 ದಿನಗಳ ಹಿಂದೆಯಷ್ಟೇ ರಾಹುಲ್ ಗಾಂಧಿ ವಿರುದ್ಧ FIR ದಾಖಲು ಮಾಡೋಕೆ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ಅದನ್ನು CBI ತನಿಖೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಕೆಲವೇ ಗಂಟೆಗಳಲ್ಲಿ ಅದೇ ಆದೇಶಕ್ಕೆ ಅದೇ ಅಲಹಾಬಾದ್ ಹೈಕೋರ್ಟ್ ತಡೆಯನ್ನು ನೀಡಿತ್ತು. ಅದಕ್ಕೆ ಕಾರಣ ಅಂದರೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಡೋದಕ್ಕೂ ಅನುಮತಿಯನ್ನು ಕೊಡಬೇಕು ಅನ್ನೋದನ್ನು ನ್ಯಾಯಾಲಯ ಪರಿಗಣನೆ ಮಾಡಿದೆ ಅನ್ನೋದನ್ನು ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ರಾಹುಲ್ ಗಾಂಧಿಯ ಪರ ವಕೀಲರು ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ನ್ಯಾಯಾಲಯಕ್ಕೆ ಬರ್ತಾರಾ ಅನ್ನೋದೇ ಅನುಮಾನ. ಯಾಕಂದರೆ ರಾಯ್ಬರೇಲಿ MP MLA ನ್ಯಾಯಾಲಯಕ್ಕೆ ರಾಹುಲ್ ಗಾಂಧಿ ಬರಲೇ ಇಲ್ಲ. ಅಲ್ಲಿ ವಿಘ್ನೇಶ್ ಶಿಶಿರ್ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಸಾವಿರಾರು ಜನರು ಬಂದಿದ್ರು. ಅವರೆಲ್ಲ ರಾಹುಲ್ ಪರ ಗೂಂಡಗಳು ಅಂದರೂ ತಪ್ಪಾಗಲ್ಲ. ಅವರ್ಯಾರು ರಾಹುಲ್ ಪರ ಗೂಂಡಗಳಲ್ಲ ಅನ್ನೋದಾದರೆ ಅದರಲ್ಲಿ ಬಹಳಷ್ಟು ವಕೀಲರು ಇದ್ದದ್ದು ಎಲ್ಲರಿಗೂ ಗೊತ್ತೇ ಇದೆ. ನ್ಯಾಯಾಲಯದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ಯಾಕೆ? ಅದು ಕೂಡ ದೂರುದಾರ ವಿಘ್ನೇಶ್ ಶಿಶಿರ್ ಅವರ ಮೇಲೆ ದಾಳಿಯನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಹೀಗಿದ್ದಾಗ ಅವರ ವಿರುದ್ಧ ಯಾಕೆ ಕೇಸುಗಳು ದಾಖಲಾಗಲಿಲ್ಲ? ನ್ಯಾಯಾಲಯದಲ್ಲೇ ಒಬ್ಬ ದೂರುದಾರನ ಮೇಲೆ ಹಲ್ಲೆಗೆ ಪ್ರಯತ್ನಗಳು ಆಗ್ತಾ ಇದ್ರು, ಅಂಥವರು ಆರಾಮಾಗಿ ಅಡ್ಡಾಡ್ತಾ ಇದ್ದಾರೆ. ಅದಾದ ನಂತರ ಅಲಹಾಬಾದ್ ಹೈಕೋರ್ಟ್ಗೆ ಅದೇ ಕೇಸನ್ನು ವಿಘ್ನೇಶ್ ಶಿಶಿರ್ ತಗೊಂಡು ಹೋಗ್ತಾರೆ. ಅಲ್ಲಿ ಸುಮಾರು 45 ದಾಖಲೆಗಳನ್ನು ರಾಹುಲ್ ಗಾಂಧಿ ಈ ದೇಶದ ಪ್ರಜೆಯೇ ಅಲ್ಲ ಅನ್ನೋದಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇನ್ನು ಕೆಲ ದಾಖಲೆಗಳನ್ನು ನ್ಯಾಯಾಲಯ ಕೇಂದ್ರ ಗೃಹ ಇಲಾಖೆಯನ್ನು ಕೇಳಿತ್ತು. ಆ ರಹಸ್ಯ ದಾಖಲೆಗಳನ್ನು ಕೇಂದ್ರ ಗೃಹ ಇಲಾಖೆ ಸಲ್ಲಿಕೆಯನ್ನು ಮಾಡಿತ್ತು. ಇಲ್ಲಿ ಕೇಂದ್ರ ಗೃಹ ಇಲಾಖೆ ರಹಸ್ಯ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಕೊಡೋದಕ್ಕಿಂತ ಅವರೇ ನೇರವಾಗಿ ಕ್ರಮವನ್ನು ತೆಗೆದುಕೊಂಡು ದೇಶದಿಂದ ಅಕ್ರಮ ವಲಸಿಗರನ್ನು ಹೊರಗೆ ಹಾಕಬಹುದಿತ್ತು. ಯಾಕಂದರೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನು ಯಾವುದೋ ದೇಶದಿಂದ ಬಂದ ಅಕ್ರಮ ವಲಸಿಗರನ್ನ ನ್ಯಾಯಾಲಯ ಹೇಳಿದ ಮೇಲೆ ದೇಶದಿಂದ ಹೊರಗೆ ಹಾಕ್ತಾರಾ? ಅಥವಾ ನ್ಯಾಯಾಲಯ ಅಕ್ರಮ ವಲಸಿಗರ ಕುರಿತು ತನಿಖೆಯನ್ನು ಮಾಡಿ ಅಂದರೆ ಮಾತ್ರ ಮಾಡ್ತಾರಾ? ಇಲ್ವಲ್ಲ. ದೇಶದ ಒಳಗೆ ಅಕ್ರಮ ವಲಸಿಗರು ಇದ್ದಾರೆ ಅಂದರೆ ಅವರನ್ನು ಹೊರಗೆ ಹಾಕೋದು ಕೇಂದ್ರ ಗೃಹ ಇಲಾಖೆಯ ಕೆಲಸ. ಅದನ್ನು ಯಾಕೆ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿಯವರೆಗೂ ಗೊತ್ತಾಗ್ತಾ ಇಲ್ಲ. ಯಾವುದೇ ಒಂದು ಸರ್ಕಾರಕ್ಕೆ ಒಬ್ಬ ವ್ಯಕ್ತಿ ಯಾವುದೋ ದೇಶದ ಪ್ರಜೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕೋದು ಕಷ್ಟದ ಕೆಲಸ ಅಲ್ಲ, ಕ್ಷಣ ಮಾತ್ರದಲ್ಲಿ ಪಡೆದುಕೊಳ್ಳಬಹುದು. ಆದರೂ ಅಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಅದೇನು ಕರ್ಮನೋ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಪ್ರಚಾರ ಕೊಡ್ತಾ ಇದ್ದಾರೋ ಅಥವಾ ರಾಹುಲ್ ಅನ್ನೋ ವ್ಯಕ್ತಿಯನ್ನು ಮುಂದೆ ಇಟ್ಕೊಂಡು ರಾಜಕೀಯ ಲಾಭವನ್ನು BJP ಪಕ್ಷ ಮಾಡಿಕೊಳ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ರಾಹುಲ್ ಗಾಂಧಿಯ ವಿರುದ್ಧ ನೇರವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿರೋ ಗೃಹ ಇಲಾಖೆ ಮಾತ್ರ ಅದರ ಕುರಿತು ತಲೆಯನ್ನು ಕೆಡಿಸಿಕೊಳ್ತಾ ಇಲ್ಲ. ಅದರ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಇನ್ನು ಅಲಹಾಬಾದ್ ಹೈಕೋರ್ಟಲ್ಲಿ ಯಾವಾಗ ರಾಹುಲ್ ಗಾಂಧಿಯ ವಿರುದ್ಧ FIR ದಾಖಲು ಮಾಡೋಕೆ ಆದೇಶವನ್ನು ನೀಡುತ್ತೋ ಆಗ ಅಶೋಕ್ ಗೆಹ್ಲೋಟ್ ಅನ್ನೋ ಅತಿ ಬುದ್ಧಿವಂತ ಸೇರಿ ಕೆಲವರು ಅಯ್ಯೋ, ರಾಹುಲ್ ಗಾಂಧಿ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿರೋ ಪ್ರಧಾನಿಗಳ ಕುಟುಂಬದಿಂದ ಬಂದವರು, ಅಂಥವರ ವಿರುದ್ಧ ದಾಖಲೆಗಳೇ ಇಲ್ಲದೆ FIR ದಾಖಲು ಮಾಡೋಕ್ಕೆ ಹೇಳ್ತಾ ಇರೋದೇ ತಪ್ಪು. ರಾಹುಲ್ ಗಾಂಧಿ ಹೇಳಿಕೆಗೂ ಅವಕಾಶವನ್ನು ಕೊಡಬೇಕು. ಅದೇನೋ ಕಣ್ಣು ತಪ್ಪಿ ರಾಹುಲ್ ಗಾಂಧಿ ಬ್ರಿಟಿಷ್ ಪ್ರಜೆ ಅನ್ನೋದು ಅವರು ಮಾಡಿರೋ ಕಂಪನಿಯ ದಾಖಲೆಗಳಲ್ಲಿ ಉಲ್ಲೇಖ ಆಗಿಬಿಟ್ಟಿದೆ ಅಂತ ಮಾತಾಡ್ತಾ ಇದ್ದಾರೆ. ಅಲ್ಲ ರೀ, ಅಲ್ಲಿ ಯಾವೆಲ್ಲ ದಾಖಲೆಗಳನ್ನು ನ್ಯಾಯಾಧೀಶರು ಪರಿಶೀಲನೆ ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ರ, ಪ್ರಾಣವನ್ನು ಕೊಟ್ಟಿದ್ರ? ಅಯ್ಯೋ ಕರ್ಮವೇ, ಕೆಲವರು ಇತಿಹಾಸವನ್ನು ಸರಿಯಾಗಿ ಓದಿಲ್ಲ ಅನಿಸುತ್ತೆ. ಅಲ್ಲಿ ಸತ್ತಿರೋದು ದೇಶಕ್ಕಾಗಿ ಅಲ್ಲ, ಅವರ ಸ್ವಾರ್ಥ ಸಾಧನೆಗಾಗಿ ಏನೇನೋ ಮಾಡೋಕ್ಕೆ ಹೋಗಿದ್ರು, ಅದರಿಂದ ಪ್ರಾಣವನ್ನು ಕಳೆದುಕೊಂಡಿದ್ದು ಅನ್ನೋದು ಸತ್ಯ. ಹಿಂಗಿದ್ರು ಈಗಲೂ ಸುಳ್ಳನ್ನೇ ಸತ್ಯ ಅಂತ ಹೇಳ್ತಾರಲ್ಲ, ಅದನ್ನು ನಮ್ಮ ಜನ ನಂಬ್ತಾರಲ್ಲ. ಅವರೆಲ್ಲ ಯಾವ ಕಾಲದಲ್ಲಿ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದೇನೋಪ್ಪ, ಗುಲಾಮರಾಗಿ ಬದುಕ್ತೀವಿ ಅಂತ ಈ ರೀತಿ ಬದುಕೋದ? ಇದು ಒಂದು ಜನ್ಮಾನ.
ಕಾರಮವೇ. ಅಷ್ಟಕ್ಕೂ ರಾಹುಲ್ ಗಾಂಧಿ ಯಾವಾಗ ನ್ಯಾಯಾಲಯಕ್ಕೆ ಬರ್ತಾರೆ, ಯಾವಾಗ ಅದರ ಕುರಿತು ಕ್ಲಾರಿಟಿ ಕೊಡ್ತಾರೆ ಅನ್ನೋದಾದ್ರೂ ಬೇಕಲ್ವೇ? ಅಲ್ಲಿ ನ್ಯಾಯಾಲಯ ಮತ್ತೆ ಶನಿವಾರ FIR ಹಾಕೋದಕ್ಕೆ ತಡೆಯನ್ನು ನೀಡಿದೆ ಸರಿ. ರಾಹುಲ್ ಗಾಂಧಿ ಅಥವಾ ಅವರ ವಕೀಲರಿಗೂ ಸ್ಪಷ್ಟನೆ ಕೊಡೋಕೆ ಕಾಲಾವಕಾಶವನ್ನು ನೀಡಲಾಗಿದೆ. ಆದರೆ ರಾಹುಲ್ ಗಾಂಧಿಯ ವಕೀಲರಿಗೆ ನ್ಯಾಯಾಲಯದಲ್ಲಿ ಏನು ಮಾತಾಡಬೇಕು, ರಾಹುಲ್ ಗಾಂಧಿಯ ದಾಖಲೆಗಳಲ್ಲಿ ಬ್ರಿಟಿಷ್ ಪ್ರಜೆ ಅಂತ ಇರೋದಕ್ಕೆ ಏನನ್ನು ಹೇಳಬೇಕು ಅನ್ನೋದೇ ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ. ಹಿಂಗಿದ್ದಾಗ ರಾಹುಲ್ ಗಾಂಧಿ ಬಂದು ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ಇಲ್ಲಿಯವರೆಗೂ ರಾಹುಲ್ ಗಾಂಧಿಯ ವಿರುದ್ಧ ದಾಖಲಾಗಿರೋ ಎಷ್ಟು ಕೇಸುಗಳಿಗೆ ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅನ್ನೋದನ್ನು ನೋಡಿದರೆ ಗೊತ್ತಾಗುತ್ತೆ. ಈ ರಾಹುಲ್ ಅನ್ನೋ ಮನುಷ್ಯ ನಿಜವಾಗ್ಲೂ ನ್ಯಾಯಾಲಯಕ್ಕೆ ಹೋಗ್ತಾರಾ ಅಂತ. ಅಲ್ಲಿ ನ್ಯಾಯಾಲಯ ಎಷ್ಟು ದಿನಗಳ ಒಳಗೆ ರಾಹುಲ್ ಗಾಂಧಿ ಸ್ಪಷ್ಟನೆ ಕೊಡಬೇಕು ಅಂತ ಎಲ್ಲೂ ಹೇಳ್ತಾ ಇಲ್ಲ. ಅಲ್ಲಿಗೆ ಈ ಕೇಸು ಸದ್ಯಕ್ಕೆ ಮುಕ್ತಾಯ ಆಗತ್ತಾ ಅನ್ನೋದು ಅನುಮಾನ. ಈಗ ಪತ್ರಕರ್ತರು ಕೂಡ ನ್ಯಾಯಾಲಯ ಅದೇನು ಮಾಡ್ತಾ ಇದೆ ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಇಷ್ಟೆಲ್ಲ ನ್ಯಾಯಾಲಯದಲ್ಲಿ ಆಗ್ತಾ ಇದೆ ಸರಿ. ಅದನ್ನು ಬಹಳಷ್ಟು ಸಾಮಾನ್ಯ ಜನರು ನ್ಯಾಯಾಧೀಶರು ಅದೇನು ಮಾಡಿದ್ರು ಅವರೇ FIR ದಾಖಲು ಮಾಡೋಕೆ ಹೇಳ್ತಾರೆ, ಮತ್ತೆ ಒಂದೇ ದಿನದಲ್ಲಿ ಅದಕ್ಕೆ ತಡೆಯನ್ನು ಕೊಡ್ತಾರೆ. ಇದ್ಯಾವ ರೀತಿಯ ನ್ಯಾಯ ಅಂತಿದ್ದಾರೆ. ಇನ್ನು ದೂರುದಾರ ವಿಘ್ನೇಶ್ ಶಿಶಿರ್ ಕೇಂದ್ರ ಸರ್ಕಾರಕ್ಕೆ ಒಂದು ಮೇಲ್ ಮಾಡಿದ್ದಾರೆ. ಅದರಲ್ಲಿ ನನ್ನ ಜೀವಕ್ಕೆ ಅಪಾಯ ಇದೆ, ನನ್ನ ಮೇಲೆ ಹೋದ ಕಡೆಗಳಲ್ಲಿ ದಾಳಿಯನ್ನು ಮಾಡೋ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ, ಹಾಗಾಗಿ Z+ ಸೆಕ್ಯೂರಿಟಿಯನ್ನು ಕೊಡಿ ಅನ್ನೋ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ವಿಘ್ನೇಶ್ ಶಿಶಿರ್ ಅವರಿಗೆ Y+ ಸೆಕ್ಯೂರಿಟಿಯನ್ನು ನೀಡಲಾಗಿದೆ. ಅದು ಕೂಡ ಸಾಕಾಗ್ತಾ ಇಲ್ಲ ಅಂದರೆ ಅದ್ಯಾವ ರೀತಿ ಅವರನ್ನು ಮುಗಿಸೋ ಪ್ರಯತ್ನವನ್ನು ಮಾಡ್ತಾ ಇರಬಹುದು ಅನ್ನೋದನ್ನು ಯೋಚನೆ ಮಾಡಿ. ವಿಘ್ನೇಶ್ ಶಿಶಿರ್ ಎಲ್ಲೂ ಹೋಗೋಕೆ ಆಗ್ತಾ ಇಲ್ಲ. ಅವರ ಹತ್ಯೆಯನ್ನು ಮಾಡೋಕ್ಕೆ ಸಂಚನ್ನು ರೂಪಿಸ್ತಾ ಇದ್ದಾರೆ ಅನ್ನೋದನ್ನು ಅವರೇ ಹೇಳಿಕೊಳ್ತಾ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಯಾವುದೇ ತಪ್ಪನ್ನು ಮಾಡಿಲ್ಲ, ಅವರಿಗೆ ಯಾವುದೇ ದೇಶದ ಪೌರತ್ವ ಇಲ್ಲ, ಅವರೊಬ್ಬ ಸಾಚ ಭಾರತದ ಪ್ರಜೆ ಮಾತ್ರ ಅನ್ನೋದೇ ನಿಜ. ಆದರೆ ದೂರುದಾರ ವಿಘ್ನೇಶ್ ಶಿಶಿರ್ ಅವರನ್ನು ಹತ್ಯೆ ಮಾಡೋಕ್ಕೆ ಆಗಾಗ ದಾಳಿಯನ್ನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋರು ಯಾರು ಅನ್ನೋದನ್ನು ಯಾರಾದರೂ ಹೇಳಬೇಕಲ್ಲ. ಇಲ್ಲಿ ಎಲ್ಲವನ್ನ ಸರಿಯಾಗಿ ಗಮನ ಇಟ್ಟು ನೋಡ್ತಾ ಹೋದರೆ ಮೇಲ್ನೋಟಕ್ಕೆ ರಾಹುಲ್ ಗಾಂಧಿ ವಿರುದ್ಧ ಯಾವುದೇ ಸಾಮಾನ್ಯ ವ್ಯಕ್ತಿ ದೂರನ್ನು ಸಲ್ಲಿಸಿ ಹೋರಾಟವನ್ನು ಮಾಡೋಕ್ಕೆ ಹೋದರೆ ಅವರನ್ನೇ ಉಳಿಸಲ್ಲ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಕೇಂದ್ರ ಗೃಹ ಇಲಾಖೆ ಬೇರೆಯವರ ಪ್ರಾಣದ ಜೊತೆ ಆಟ ಆಡೋದನ್ನು ಬಿಟ್ಟು ಖುದ್ದು ಅವರೇ ತನಿಖೆಯನ್ನು ಮಾಡಿ ದೇಶದ ಪ್ರಜೆ ಆದರೆ ದೇಶದ ಒಳಗೆ ಇಟ್ಕೊಳ್ಬೇಕು, ಇಲ್ಲ ಅಂದರೆ ಬೇರೆ ಅಕ್ರಮ ವಲಸಿಗರನ್ನು ಒದ್ದು ಓಡಿಸಿದ ಹಾಗೆ ಹೊರಗೆ ಹಾಕಬೇಕು. ಇದೆಲ್ಲವನ್ನು ನೋಡ್ತಾ ಇದ್ರೆ ನ್ಯಾಯಾಂಗವನ್ನು ಹೇಗೆ ನಂಬಬೇಕು, ಕಾರ್ಯಾಂಗವನ್ನು ಹೇಗೆ ನಂಬೋದು, ಶಾಸಕಾಂಗವನ್ನು ನಂಬೋದು ಹೇಗೆ ಅನ್ನಿಸುತ್ತೆ. ಒಟ್ಟಿನಲ್ಲಿ ಸಾಮಾನ್ಯ ಪ್ರಜೆಗೆ ಆಗೋ ವೇಗದಲ್ಲಿ ಅಯೋಗ್ಯ ರಾಜಕಾರಣಿಗಳಿಗೆ, ದೇಶದ್ರೋಹಿಗಳಿಗೆ ಶಿಕ್ಷೆ ಯಾಕೆ ಆಗಲ್ಲ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆ. ಆದರೂ ಜನಸಾಮಾನ್ಯರ ಪ್ರಶ್ನೆಗೆ ಉತ್ತರವನ್ನು ಕೊಡೋರು ಯಾರು? ಯಾರನ್ನು ಜನಸಾಮಾನ್ಯರು ಕೇಳಬೇಕು? ಕೇಂದ್ರ ಗೃಹ ಇಲಾಖೆ ಇದರ ಬಗ್ಗೆ ಮಾತಾಡಲ್ಲ. ನ್ಯಾಯಾಲಯ ಜನರಿಗೆ ಅರ್ಥ ಆಗದ ರೀತಿಯಲ್ಲಿ ತೀರ್ಪನ್ನು ನೀಡುತ್ತೆ. ಅದನ್ನು ಕೂಡ ಜನರು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬರ್ತಾ ಇದೆ. ಇದೆಲ್ಲವೂ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೇ, ರಾಹುಲ್ ಗಾಂಧಿಯ ಪೌರತ್ವ ಕೇಸಲ್ಲಿ ನಡೀತಾ ಇರೋ ನಾಟಕಗಳ ಹಾಗೆ ಇರೋ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.